ನಮಸ್ತೆ ಸ್ನೇಹಿತರೆ, ಇದು ನೆನ್ನೆ ಮಿನಿಲಾಗಿದ್ದು. ನೆನ್ನೆ ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿ ರಾಯರು ಮಠಕ್ಕೆ ಹೋಗಿ ನಾನು ಶರತ ರಾಯರು ದರ್ಶನ ಮಾಡ್ಕೊಂಡು ತೀರ್ಥ ಪ್ರಸಾದ ಮಂತ್ರಾಕ್ಷತೆ ಎಲ್ಲ ತಗೊಂಡು ಗಾಡಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಒಬ್ಬರು ಒಂದು ವಿಡಿಯೋ ಮಾಡಿದ್ದಾರೆ. ಅವ್ರ ಹೆಸರು ರೇಖಾ ಪುಟ್ಟಸ್ವಾಮಿ ಅಂತ. ಅವ್ರ ID ಬಂದು ರಾಯರ ಆರಾಧನೆ ಅಂತ ಅವರೊಂದು ವಿಡಿಯೋ ಮಾಡಿದ್ದಾರೆ. ರಾಯರು ಮಠದಲ್ಲಿ ಹೋಗಿ ಕೇಳಿದಾರಂತೆ ಗಂಧದ ಕಡ್ಡಿ ಮತ್ತೆ ಕರ್ಪೂರ ರಾಯರಿಗೆ ಹಚ್ಚಬಾರ್ದು ಅಂತ. ಆ ವಿಡಿಯೋನ ಸುಮಾರು ಜನ ನನ್ನ ಫಾಲೋವರ್ಸು ನನಗೆ ಅಕ್ಕ ಇದು ನಿಜನ ಸುಳ್ಳ ದಯವಿಟ್ಟು ತಿಳಿಸ್ಕೊಡಿ ಅಂತ ನನಗೆ ಒಂದು ಇನ್ಬಾಕ್ಸ್ಗೆ ಸೆಂಡ್ ಮಾಡ್ತಾನೆ ಇದ್ರು. ಮತ್ತೆ ಕಮೆಂಟಲ್ಲೂ ಕೇಳಿದ್ರು, ನಾನು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ. ನನಗೂ ಗೊತ್ತಿಲ್ಲಮ್ಮ, ಇದು ಇವಾಗ ನನಗೆ ಹೊಸದಿದು, ನಾನು ಕೇಳ್ಕೊಂಬಂದು ಹೇಳ್ತೀನಿ ಇದೆ. ಸೋಮವಾರ ಒಂದು ರಾಯರ ಮಠದಲ್ಲಿ ಹೋಗಿ ಕೇಳಿದೆ, ಹೌದಮ್ಮ ಹಚ್ಚಬಾರ್ದು ಅಂತ ಹೇಳಿದ್ರು. ಕಾರಣ ಕೇಳಿದಕ್ಕೆ ಸ್ವಲ್ಪ ಬ್ಯುಸಿ ಇದ್ದೀವಿ, ಫ್ರೀ ಆದ ಮೇಲೆ ಸಂಜೆ ಟೈಮಲ್ಲಿ ಬನ್ನಿ ಇದ್ರು. ನೋಡಿ, ಇಲ್ಲಿ ನಮ್ಮ ಗಿರಿನಗರ ರಾಯರ ಮಠದಲ್ಲಿ ಇವ್ರು ಪೂಜೆ ಮಾಡ್ತಾ ಇದ್ರಲ್ಲ, ಈ ಅರ್ಚಕರನ್ನ ನಾನು ಕೇಳಿದೆ. ಒಬ್ಬರಲ್ಲ, ಒಳಗಡೆ 3 ಜನ ಅರ್ಚಕರನ್ನ ಕೇಳಿದಕ್ಕೆ ಅವ್ರು ಹೇಳಿದ್ದು ಹೌದಮ್ಮ ಹಚ್ಚಬಾರ್ದು ಅಂತ ಹೇಳಿದ್ರು. ಅವರೆಲ್ಲ ಸ್ವಲ್ಪ ತೀರ್ಥ ಪ್ರಸಾದ ಕೊಡ್ತಾ ಇದ್ರು, ಬ್ಯುಸಿ ಆಗಿದ್ರು. ಇವ್ರನ್ನ ನಾನು ಗಾಡಿ ಪೂಜೆ ಎಲ್ಲ ಆದ್ಮೇಲೆ ಒಂದು 2 ನಿಮಿಷ ಸೈಡಲ್ಲಿ ನಿಲ್ಲಿಸ್ಕೊಂಡು ಕೇಳಿದೆ, ಅರ್ಚಕರೇ ನಾನು ಈ ಥರ ಒಂದು ಮಠದಲ್ಲಿ ಕೇಳಿದ್ದೀನಿ ಹಚ್ಚಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಜನಗಳಿಗೆ ಮಾಹಿತಿ ಕೊಡಬೇಕು, ದಯವಿಟ್ಟು ನನಗೆ ಬಿಡಿಸಿ ಏನು ಅಂತ ನನಗೆ ಹೇಳಿ ಅರ್ಚಕರೇ ಅಂತ ಕೇಳಿದ್ದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ ಅರ್ಚಕರು ಒಂದು 2-3 ನಿಮಿಷ ನಿಂತ್ಕೊಂಡು ನನ್ನ ಜೊತೆಗೆ ಮಾತಾಡಿದ್ರು. ಗಂಧದ ಕಡ್ಡಿನ ನಮ್ಮ ರಾಯರಿಗೆ ಏನಕ್ಕೆ ಹಚ್ಚಬಾರ್ದು ಅಂತಂದರೆ, ಗಂಧದ ಕಡ್ಡಿನ ಬಿದ್ರು ಕಡ್ಡಿನಲ್ಲಿ ಮಾಡ್ತಾರಂತೆ. ಬಿದ್ರು ಕಡ್ಡಿನಲ್ಲಿ ಮಾಡೋದ್ರಿಂದ ಬಿದ್ರನ್ನ ಸುಡಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ರಾಯರಿಗೆ ಗಂಧದ ಕಡ್ಡಿ ಹಚ್ಚಬಾರ್ದಂತೆ. ಆಮೇಲೆ ಅರ್ಚಕರೇ ಕರ್ಪೂರ ಹಚ್ಬೋದು ಅಂತ ಕೇಳಿದೆ. ಕರ್ಪೂರ ಹಚ್ಬೋದು, ನಾವು ಜನಗಳಿಗೆ ಮಹಾಮಂಗಳಾರತಿ ಕೊಡ್ಬೇಕಾದ್ರೆ ದಪ್ಪದು ಎಣ್ಣೆ ಬತ್ತಿನ ನಾವು ದೀಪಕ್ಕೆ ಹಾಕ್ತೀವಲ್ಲ, ಆ ಬತ್ತಿನ ಇಷ್ಟು ದಪ್ಪ ಥರ ಮಾಡಿಕೊಂಡು ಅದ್ರ ಮೇಲೆ ಕರ್ಪೂರ ಇಕ್ಕಿ ಅದು ಹತ್ಕೋಬೇಕು ಅಂದರೆ ಕರ್ಪೂರನೇ ಇಕ್ಬೇಕು. ಇಲ್ಲ ಅಂದರೆ ಅದನ್ನ ಹಂಗೆ ಹಚ್ಚೋಕೋದ್ರೆ ಹತ್ಕೊಳ್ಳೋದಿಲ್ಲ. ನಾವು ಕರ್ಪೂರ ಬೆಳಗ್ತೀವಿ, ಆದರೆ ಗಂಧದ ಕಡ್ಡಿ ಯಾವುದೇ ಕಾರಣಕ್ಕೂ ನಾವು ಬೆಳಗೋದಿಲ್ಲ ಅಂತಂದ್ರು. ಈಗ ನಾನು ಅರ್ಚಕರ ಹತ್ರ ಕೇಳ್ಕೊಬಂದು ಈ ಮಾಹಿತಿ ಕೊಡ್ತಾ ಇದ್ದೀನಿ. ಇಷ್ಟು ದಿವಸ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ಗೊತ್ತಿಲ್ಲದೋ ತಪ್ಪು ಮಾಡಿದೀವಿ, ಅದೆಲ್ಲ ರಾಯರೇ ತಪ್ಪು ನಪ್ಪು ಒಟ್ಟಿಕೊಂಡು ಕಾಲಿಕೋತಾರೆ ನಮ್ಮ ರಾಯರು. ದಯವಿಟ್ಟು ಇನ್ನು ಮುಂದೆ ರಾಯರು ಭಕ್ತರು ಯಾರೆಲ್ಲ ಇದ್ದೀರಾ, ರಾಯರನ್ನ ಪೂಜೆ ಮಾಡ್ತಾ ಇರೋರು, ಆರಾಧನೆ ಮಾಡ್ತಕ್ಕಂಥವ್ರು, ರಾಯರನ್ನ ಮನೆಯಲ್ಲಿ ಬೃಂದಾವನ ವಿಗ್ರಹ ರಾಯರು ಫೋಟೋ ಇಟ್ಕೊಂಡಿರೋರು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರಾಯರಿಗೆ ಗಂಧದ ಕಡ್ಡಿ ಹಚ್ಚೋದಕ್ಕೆ ಹೋಗಬೇಡಿ. ಅದ್ರ ಬದಲು ಸಾಂಬ್ರಾಣಿ ಮತ್ತು ಟೂಪ್ ಥರ ಧೂಪಗಳು ಬಂದಿದ್ದಾವಲ್ಲ ಅದನ್ನ ಹಚ್ಚಿ ಗಂಧದ ಕಡ್ಡಿ ಹಚ್ಚೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಕರ್ಪೂರನೂ ಹಚ್ಬೋದು ಅಂತ ಹೇಳಿದ್ರು. ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಗಂಧದ ಕಡ್ಡಿ ಇಷ್ಟು ಉದ್ದದ್ದು ಹಚ್ಚಬಾರ್ದು ಅಂತ. ನಾನು ಜನಗಳು ಕೇಳಿದ್ದಕ್ಕೆ ನಾನು ಮಾಹಿತಿನ ಕೊಟ್ಟಿದ್ದೀನಿ. ತಗೊಳ್ಳೋ ಅಂಥವ್ರು ತಗೊತಾರೆ, ತಗೊಳ್ಳದೇ ಇದ್ದವರು ಕೊಂಕು ಮಾತಾಡ್ತಾರೆ, ಮಾತಾಡಲಿ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಫಾಲೋವರ್ಸ್ ಕೇಳಿದರೆ ನಾನು ಹೇಳಿದ್ದೀನಿ, ನಮ್ಮ ರಾಯರಿಗೆ ಮಾತ್ರ ಗಂಧದ ಕಡ್ಡಿ ಹಚ್ಚೋ ಆಗಿಲ್ಲ, ಬೇರೆ ದೇವ್ರುಗಳಿಗೆಲ್ಲ ಹಚ್ಬೋದು. ಆಮೇಲೆ ಕಮೆಂಟಲ್ಲೂ ಆಮೇಲೆ ಕೇಳ್ತೀರಾ, ಅದಕ್ಕೆ ನಾನು ಈ ಮಾಹಿತಿನ ಕೇಳ್ಕೊಂಬಂದು ಹೇಳಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಶ್ರೀ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ.